ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಸೊ ಬಿಗ್ ಬಾಸ್ ಕಡೆಯಿಂದ ಸಖತ್ತಾಗಿರೋ ಪ್ರೋಮೋ ರಿಲೀಸ್ ಆಗಿದೆ. ಬಟ್ ಅದರಲ್ಲಿ ಏನು ನಾವು ನೋಡ್ಬೋದು ಅಂದ್ರೆ ಇಷ್ಟು ದಿವಸ ಒಂದು ಆಟ ಇನ್ಮೇಲೆ ಒಂದು ಆಟ ಅನ್ನೋ ತರ ನಂಗೆ ಅನಿಸ್ತಿದೆ. ಸೊ ಈ ಪ್ರೋಮೋ ನೋಡಿದ್ಮೇಲೆ ನನಗೆ ಏನು ಅನ್ಸುತ್ತೆ ಅಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಫ್ರೆಂಡ್ಸ್ ಅಲ್ಲ, ಯಾರು ಕೂಡ ಎನಿಮಿಗಳಲ್ಲ. ಯಾವಾಗ ಟೈಮ್ ಚೇಂಜ್ ಆಗುತ್ತೆ ಆವಾಗ ಎಲ್ಲರೂ ಚೇಂಜ್ ಆಗ್ತಾ ಹೋಗ್ತಾರೆ. ನಮ್ಮ ಆಟನ ನಾವು ಆಡಬೇಕು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳುತ್ತೆ. ಸೊ ಇಷ್ಟು ದಿವಸ ನೀವು ಯಾರು ಏನು ಅನ್ಕೊಂಡಿದ್ರೆ ಪಕ್ಕ ಇವ್ರ ಅಗೇನೆಸ್ಟ್ ಹೋಗಲ್ಲ ಅಂತ, ಬಟ್ ಇವಾಗ ಅವರೇ ಅವ್ರ ಅಗೇನೆಸ್ಟ್ ಹೋಗ್ತಿದ್ದಾರೆ. ಸೊ ಯಾರು ಇವ್ರ ಪರ ಹೋಗಲ್ಲ ಅನ್ಕೊಂತಿದ್ವೋ ಅವರೇ ಇವ್ರ ಪರ ಹೋಗ್ತಿದ್ದಾರೆ. ಸೊ ನನ್ನ ಪ್ರಕಾರ ಇದೇ ಬಿಗ್ ಬಾಸ್. ಸೊ ಅದಕ್ಕೆ ನಾ ಏನು ಹೇಳೋದು ಅಂತಂದ್ರೆ ಯಾರನ್ನು ಯಾವಾಗಲೂ ಜಡ್ಜ್ ಮಾಡಬೇಡಿ. ಮೊದಲು ಇದನ್ನೇ ಹೇಳ್ಕೊಂತ ಬಂದಿದ್ದೀನಿ, ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಆಮೇಲೆ ಇವಾಗ ಯಾರು ಏನು ಬೇಕಾದ್ರೂ ಆಗ್ಬೋದು, ಸಿಚುವೇಶನ್ ಚೇಂಜ್ ಆಗುತ್ತೆ, ಪರ್ಸನ್ನು ಚೇಂಜ್ ಆಗ್ತಾ ಹೋಗ್ತಾರೆ. ಸೊ ಅವಾಗ ನಾವು ಯಾರನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಎಲ್ಲರೂ ಗೆಲ್ಲೋಕೆ ಬಂದಿರೋದು. ಈ ಗೆಲ್ಲೋಕ್ಕಂತ ಬಂದಮೇಲೆ ಎಲ್ಲರೂ ಅವ್ರವ್ರ ವೀಕ್ನೆಸ್ ಇಟ್ಕೊಂಡು ಬೇರೆಯವ್ರ ವೀಕ್ನೆಸ್ಸು ತಮ್ಮ ಗೆಲುವು ತಮ್ಮ ಸ್ಟ್ರೆಂತ್ನ ಇಟ್ಕೊಂಡು ಮಾತಾಡ್ತಾರೆ. ಸೊ ಈ ಥರ ಬಂದಾಗ ಏನಾಗುತ್ತೆ ಅಂದರೆ ನಾನ ಅನ್ನೋ ಪಾಯಿಂಟ್ ಬಂದೇ ಬರುತ್ತೆ. ಸೊ ಅದೇ ವಿಷಯಕ್ಕೆ ಇವಾಗ ಇಲ್ಲಿ ಜಗಳ ಆಗ್ತಾ ಇರೋದು. ಬನ್ನಿ ಪ್ರೋಮೋ ನೋಡ್ಕೊಂಡು ಬರೋಣ, ಆಮೇಲೆ ಡೀಟೇಲ್ ಆಗಿ ಮಾತಾಡೋಣ. 1ರಿಂದ 11ರವರೆಗೆ ರ್ಯಾಂಕಿಂಗ್ ಇಡಬೇಕು. 2ನೇ ಸ್ಥಾನದಲ್ಲಿ ಗಿಲ್ಲಿ ನಿಲ್ತೀನಿ. ಇನ್ನು ವಿಷಯಕ್ಕೆ ಬಂದಾಗ ನೀನ್ ಸ್ಟ್ಯಾಂಡ್ ತಗೊಂತಿ ಅಂತ ನನಗನ್ನಿಸ್ತು. ಮನೆ ಕೆಲಸ ಆಗ್ಲಿ ಅವರಲ್ಲಿ ಇಲ್ಲ. ಮನೆಯಲ್ಲಿ ಲೇಸಿಯಸ್ಟ್ ಫೆಲೋ ಅಂತ ಇವತ್ತು ಸೆಕೆಂಡ್ ಪ್ಲೇಸ್ ಕೇಳು ಮನೆ ಕೆಲಸ ಬಂದಿದ್ದಾರೆ ಇಲ್ಲಿ ಹಿಡ್ಕೊಂಡು ನಿಂತಿರ್ತಿ ಅಡುಗೆ ಮನೆಯಲ್ಲಿ ನೀನ್ ಮಾತಾಡ್ಬೇಡ, ಒಂದ್ ನಿಮಿಷ ಮಾತಾಡ್ಬೇಡ, ಯಾಕೆ ಗೈಸ್ ನಿಮಗೆ ಪ್ರೋಮೋ ನೋಡಿದ್ಮೇಲೆ ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಇಲ್ಲಿ ಪ್ರೋಮೋ ನೋಡಿದರೆ ಬಿಗ್ ಬಾಸ್ ಅವರು ಯಾವ ವಿಷಯಕ್ಕೆ 1ರಿಂದ 10 ಇಡಬೇಕು ಅಂತ ಹೇಳಿದ್ದಾರೆ ಅಂತ ಅದು ಕ್ಲಾರಿಟಿ ಇರಬೇಕು. ಆಮೇಲೆ ಯಾವ ವಿಷಯಕ್ಕೆ ನಿಂದಿರಿಸ್ಬೇಕು ಅನ್ನೋದು ಇಲ್ಲಿ ಕೊಟ್ಟಿಲ್ಲ. ಆಮೇಲೆ ಇಲ್ಲಿ ಕ್ಯಾಪ್ಟನೇ ನಿಲ್ಲಿಸ್ಬೇಕು ಅಂತ ಅನಿಸುತ್ತೆ. ಆಮೇಲೆ ಆ ವಿಷಯ ನೋಡಿದರೆ ಇಲ್ಲಿ ರಜತ್ ಅವರು ಇಲ್ಲ, ಮತ್ತು ಚೈತ್ರ ಅಕ್ಕನೂ ಇಲ್ಲ ಇಲ್ಲಿ. ಆಮೇಲೆ ನೀವು ಇಲ್ಲಿಂದ ಅಬ್ಸರ್ವ್ ಮಾಡ್ಬೇಕೇನಂದ್ರೆ ಕ್ಯಾಪ್ಟನ್ ಕೂಡ ತನ್ನ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಆಮೇಲೆ ಇಲ್ಲಿ ಬಿಗ್ ಬಾಸ್ ಅವರು ಯಾವ ವಿಷಯಕ್ಕೆ 1 to 10 ಇಡಬೇಕು, ಯಾರನ್ನ ಎಲ್ಲಿ ನಿಂದಿರಿಸ್ಬೇಕು ಅಂತ ಯಾವ ವಿಷಯ ಇನ್ನೂ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗಿಲ್ಲ. ಅದನ್ನ ಈ ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳು ಚೆನ್ನಾಗಿ ತಿಳ್ಕೊಂಡು ಅದನ್ನ ಕರೆಕ್ಟಾಗಿ ಇಟ್ಟರೆ ಚೆನ್ನಾಗಿರುತ್ತೆ. ಆಮೇಲೆ ತಾವು ಯಾಕೆ ಫಸ್ಟಲ್ಲಿ ಇರಬೇಕು ಸೆಕೆಂಡಲ್ಲಿ ಇರಬೇಕು ಅಂತ ವ್ಯಾಲಿಡ್ ರೀಸನ್ ಕೊಟ್ಟು ಮಾಡಿದರೆ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಜನ ಆಗಿರ್ಬೋದು, ನಾವಾಗಿರ್ಬೋದು, ಆಮೇಲೆ ನಾನು ನೋಡ್ತಾ ಇರೋದೇನಂತಾನೆ ವ್ಯಾಲಿಡ್ ಪಾಯಿಂಟ್. ಆಮೇಲೆ ಇಲ್ಲಿ ಒಂದು ವಿಷಯ ಇಟ್ಕೊಂಡು ನೀವು ಜಗಳ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ಒಂದು ವ್ಯಾಲಿಡ್ ಪಾಯಿಂಟ್ ಇರಬೇಕು. ನೀವು ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಇಲ್ಲಿ ಜಗಳ ಮಾಡ್ತಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಅಷ್ಟೇ ನನಗನ್ಸಿದ್ದು. ಆಮೇಲೆ ನೀವು ಪ್ರೋಮೋದಲ್ಲಿ ನೋಡ್ತಾ ಇರ್ಬೋದು, ಕ್ಯಾಪ್ಟನ್ ಆಗಿರೋರು 11ನೇ ಸ್ಥಾನನ ಮಾಳುವನ್ನರಿಗೆ ಕೊಟ್ಟಿದ್ದಾರೆ, 10ನೇ ಸ್ಥಾನನ ಸುರೇಜ್ಗೆ ಕೊಟ್ಟಿದ್ದಾರೆ, 9ನೇ ಸ್ಥಾನನ ಧ್ರುವಂತಕ್ಕೆ ಕೊಟ್ಟಿದ್ದಾರೆ, 8ನೇ ಸ್ಥಾನನ ರಾಶಿಕಾ ಕೊಟ್ಟಿದ್ದಾರೆ, 7ನೇ ಸ್ಥಾನನ ಸ್ಪಂದನ ಕೊಟ್ಟಿದ್ದಾರೆ, 6ನೇ ಸ್ಥಾನನ ರಘು ಕೊಟ್ಟಿದ್ದಾರೆ. ಸೊ ನೀವು ತುಂಬ ಜನ ಹೇಳ್ತಿದ್ದೀರಿ ಧನುಷ್ ಅವ್ರು ಯಾವಾಗಲೂ ಫೇವರ್ ಮಾಡ್ತಾರೆ, ಅವ್ರಿಗೊಂದು ಅವ್ರ ಗ್ರೂಪಿನ ಬಿಟ್ಕೊಡೋದಿಲ್ಲ, ಆ ಥರ ಎಲ್ಲ ಹೇಳ್ತಿದ್ರಲ್ವಾ. ಇವಾಗ ನೋಡಿ ಸ್ಪಂದನ ಎಷ್ಟು ಕ್ಲೋಸ್ ಅಲ್ವಾ, ಅವಳಿಗೆ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರೆ ಅಂತ ನೀವೇ ನೋಡಿ. ಸೊ ಇದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಸಮ್ಟೈಮ್ ನಮಗೆ ಏನು ಅನಿಸುತ್ತೆ, ನಾವು ಅಂದ್ಕೊಳ್ಳೋದೇ ಕರೆಕ್ಟಾಗಿ ಅನಿಸುತ್ತೆ, ಬಟ್ ಆ ವ್ಯಕ್ತಿಗಳ ಯೋಚನೆಗಳು ಬೇರೆಯೇ ಇರುತ್ತೆ. ಇಲ್ಲಿ ಪರ್ಸ್ಪೆಕ್ಟಿವ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಕೂಡ ಯಾರನ್ನು ಹೇಟ್ ಮಾಡಲ್ಲ, ಯಾರು ಕೂಡ ಯಾರನ್ನು ಫೇವರ್ ಮಾಡಲ್ಲ. ಆ ಕ್ಷಣಕ್ಕೆ ಯಾರ್ಯಾರಿಗೆ ಏನು ಅನಿಸುತ್ತೆ ಅದ್ರ ತಕ್ಕಂಗೆ ಅವ್ರು ಆಟ ಆಡ್ತಿರ್ತಾರೆ. ಬಟ್ ನಮಗೇನು ಅನಿಸುತ್ತೆ ಅಂದರೆ ಅವರು ಫೇವರ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ನಮಗೆ ಅನಿಸೋದೆಲ್ಲ ಸತ್ಯ ಅಲ್ಲ ಅನ್ನೋದನ್ನು ನಾವು ನಂಬಬೇಕಾಗುತ್ತೆ. ಗೊತ್ತಿರೋದೇ ಸತ್ಯ ಅಂತ ನಾವು ಅಲ್ಲ ಅಂತ ತಿಳ್ಕೊಬೇಕಾಗುತ್ತೆ. ಆಮೇಲೆ ಇಲ್ಲಿ ನೋಡಿ ಸ್ಪಂದನಾಗಿ 7ನೇ ಸ್ಥಾನ ಕೊಟ್ಟಿದ್ದಾರೆ. ಆಮೇಲೆ 6 ಅಂತ ಬಂದಾಗ ರಘು ಅಣ್ಣ ಕೊಟ್ಟಿದ್ದಾರೆ. ಸೊ ಅಬ್ಬಿಗೆ 5 ಕೊಟ್ಟಿದ್ದಾರೆ. ಸೊ ಧನು ಏನಾದರೂ ಫೇವರಿಸಮ್ ಮಾಡಬೇಕು ಅಂದ್ಕೊಂಡಿದ್ರೆ ಇವಾಗ ಸ್ಪಂದನ 1, ಅಬ್ಬಿ 2 ಅಥವಾ ಕಾವ್ಯ 3, ಈ ಥರ 1, 2, 3 ಹಿಂಗೆ ಕೊಟ್ಕೊಂಡು ಹೋಗ್ಬೋದಾಗಿತ್ತು. ಆಮೇಲೆ ಇಲ್ಲಿ ಧನು ಅವರು ಯಾವುದೋ ಒಂದು ರೀಸನ್ನ ಕನ್ಸಿಡರ್ ಮಾಡಿಬಿಟ್ಟೆ ಅವ್ರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಯಾವುದಕ್ಕೂ ಅವ್ರು ಫೇವರಿಸಮ್ ಮಾಡ್ತಿಲ್ಲ. ಆಮೇಲೆ ಅವ್ರು ಯಾಕೆ ಈ ಥರ ಕನ್ಸಿಡರ್ ಮಾಡಿದ್ದಾರೆ, ಅವ್ರು ಏನು ರೀಸನ್ ಹೇಳ್ತಾರೆ, ಅದು ಎಷ್ಟರ ಮಟ್ಟಿಗೆ ಸತ್ಯ, ಮತ್ತು ಇವರು ಅಪೋಸಿಟ್ ಅವರು ಯಾಕೆ ಹಂಗೆ ಅಂದ್ಕೊಂಡ್ರು, ಇದನ್ನೆಲ್ಲ ಕೂಡ ನಾವು ನೋಡಬೇಕಾಗತ್ತೆ. ಆಮೇಲೆ ಪ್ರತಿಯೊಂದು ವಿಷಯನೂ ನಾವು ಇಂಪಾರ್ಟೆಂಟ್ ಆಗಬೇಕಾಗತ್ತೆ, ನೋಡಬೇಕಾಗಿರೋದು. ಸೊ ಅವಾಗ ಈ ಸ್ಪರ್ಧಿ ಇದಕ್ಕೋಸ್ಕರ ಹೇಳಿದ್ದಾನೆ ಅಂತ ನಮಗೆ ಅರ್ಥ ಆದಮೇಲೆ ಓಕೆ ಇವನು ತಪ್ಪು ಮಾಡ್ತಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ.
ಬಟ್ ಸಮ್ ಟೈಮ್ ಅವರು ಏನೋ ವಿಷಯದಲ್ಲಿ ಸ್ವಲ್ಪ ತಪ್ಪು ಮಾಡಿರ್ಬೋದು, ಬಟ್ ಅವ್ರು ಫೇವರಿಸಮ್ ಮಾಡ್ತಿದ್ದಾರೆ ಅಂತ ನನಗೆ ಅನ್ಸಲ್ಲ. 4ನೇ ಪ್ಲೇಸಲ್ಲಿ ರಕ್ಷಿತಾ ಅವ್ರಿಗೆ ಕೊಟ್ಟಿದ್ದಾರೆ, 3ನೇ ಪ್ಲೇಸಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕೊಟ್ಟಿದ್ದಾರೆ, 2ನೇ ಪ್ಲೇಸಲ್ಲಿ ಗಿಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಪ್ಲೇಸ್ ಅಂತ ಬಂದಾಗ ಕಾವ್ಯ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ನೀವು ಈಗ ನೋಡಿದ್ರೆ ಗೊತ್ತಾಗುತ್ತೆ, 1, 5, 7 ಅವ್ರನ್ನ ನಿಂದಿರ್ಸಿದ್ದಾರೆ ಅವ್ರ ಗ್ರೂಪಲ್ಲಿರೋರ್ನ. ಇಲ್ಲಿ ನಿಮಗೆ ಗೊತ್ತಾಗಬೇಕು ಏನಂದ್ರೆ ಧನುಷ್ ಅವರು ಫೇವರಿಸಮ್ ಮಾಡ್ತಿಲ್ಲ ಅಂತ. ಆಮೇಲೆ ಇಲ್ಲಿ ಕ್ಲಿಯರ್ ಆಗಿ ಅನ್ಸುತ್ತೆ ಧನುಷ್ ಅವರು ಫೇವರಿಸಮ್ ಮಾಡ್ತಿಲ್ಲ ಅಂತ. ಯಾಕಂದ್ರೆ ನೋಡಿ, ಅವ್ರ ಟೀಮ್ ಅವ್ರನ್ನ ಎಲ್ಲಿ ಇಡಬೇಕು ಅಲ್ಲಿ ಆ ಸ್ಥಾನಕ್ಕೆ ಇಟ್ಟಿದ್ದಾರೆ. ಆಮೇಲೆ ಅವ್ರ ಕ್ಯಾರೆಕ್ಟರ್ ಮತ್ತೆ ವ್ಯಕ್ತಿತ್ವ ಇದರಿಂದಾನೇ ಗೊತ್ತಾಗೋದು. ಏನೋ ಯಾವುದೋ ಒಂದು ವಿಷಯ ಬಂದಾಗ ಅವ್ರು ಸ್ಟ್ಯಾಂಡ್ ತಗೊಂಡಿರ್ಬೋದು, ಹಾಗಂತ ಹೇಳಿ ಅವ್ರು ಫೇವರಿಸಮ್ ಮಾಡ್ತೀರ ಅಂತ ನನಗನ್ಸಲ್ಲ. ಒಬ್ಬ ಸ್ಪರ್ಧಿ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ತಿರ್ತಾರೆ, ನಮಗದು ಬೇರೆ ತರನೇ ಕಾಣಿಸ್ತಿರುತ್ತೆ. ಹಾಗೇನೆ ಇದು ನಮಗೇನ್ ಕಾಣಿಸುತ್ತೆ ಅದೆಲ್ಲ ಸತ್ಯ ಆಗಿರಂಗಿಲ್ಲ. ಇದೆಲ್ಲ ಸ್ಪರ್ಧಿಗಳಿಗೂ ಅನ್ವಯ ಆಗುತ್ತೆ. ಸೊ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಅನಲೈಸ್ ಮಾಡ್ಕೊಂಡು ನಾವು ಡಿಸಿಷನ್ ತಗೋಬೇಕಂತ ನನಗನ್ಸುತ್ತೆ. ಆಮೇಲೆ ಇಲ್ಲಿ ರಘು ಅಣ್ಣಗೆ ಮತ್ತೆ ಗಿಲ್ಲಿಗೆ ಒಂದಿಷ್ಟು ವಿಷಯಕ್ಕೆ ಜಗಳ ಆಗ್ತಿದೆ. ಆಮೇಲೆ ಇಲ್ಲಿ ರಘು ಮತ್ತೆ ಗಿಲ್ಲಿ ನಡುವೆ ತಟ್ಟೆ ಮತ್ತೆ ಊಟದ ವಿಷಯದಲ್ಲೇ ಆಗ್ತಾ ಇರೋದು. ಆಮೇಲೆ ಗೆಸ್ಟ್ಗಳು ಬಂದಾಗ ಯಾಕೆ ಅವ್ರು ಅಷ್ಟೊಂದು ರಿಯಾಕ್ಟ್ ಮಾಡ್ತಿದ್ರು ಅಂತ ಇಲ್ಲಿ ಗೊತ್ತಾಗ್ತಿದೆ. ಇಲ್ಲಿ ಊಟದ ವಿಷಯ ಬಂದಾಗ ಗಿಲ್ಲಿಗೂ ಟ್ರಿಗರ್ ಆಗುತ್ತೆ ಅಂತ ಅಂದ್ಮೇಲೆ ಗೆಸ್ಟ್ಗಳಿಗೂ ಟ್ರಿಗರ್ ಆಗಲ್ವಾ? ಸೊ ಇವಾಗ ಈ ಪಾಯಿಂಟ್ ಕೂಡ ನಾವು ಮಿಸ್ ಮಾಡಬಾರ್ದು. ಸೊ ಈ ತರ ವಿಷಯ ಬಂದಾಗ ನಾವು ಗೆಸ್ಟ್ಗಳನ್ನ ಕೂಡ ಹೇಟ್ ಮಾಡಬಾರ್ದು ಅಂತ ನಾ ಆ ವಿಷಯನ ಹೇಳ್ತಾ ಇದ್ದೀನಿ ಕ್ಲಿಯರ್ ಕಟ್ ಆಗಿ. ಸೊ ಇಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಯಾರನ್ನೂ ಕೂಡ ಹೇಟ್ ಮಾಡೋದು ಬೇಡ. ವಿಷಯಗಳು ಬಂದಾಗ ತಪ್ಪು ಮಾಡ್ತಿದಾರ, ಓಕೆ ತಪ್ಪು ಮಾಡ್ಲಿ. ಅವ್ರ ಪ್ರಕಾರ ಏನೇನ್ ಮಾಡ್ತಿದ್ದಾರೆ ಅದನ್ನ ನೋಡ್ಕೊಂತ ಹೋಗೋಣ. ಸಮ್ ಸರ್ಟನ್ ಪಾಯಿಂಟ್ ಅಂತ ಬಂದಾಗ ನಾವು ಅದನ್ನ ಅನಲೈಸ್ ಮಾಡಿ ಯಾರು ಸರಿ ಯಾರು ತಪ್ಪು ಅಂತ ಇದನ್ನ ಡಿಸೈಡ್ ಮಾಡೋಣ, ಓಕೆನಾ? ಗೆಸ್ಟ್ಗಳನ್ನ ಈಗ ನಾನು ಏನಕ್ಕೆ ಅವ್ರು ಮಾಡಿ ಸರಿ ಅಂತ ನಾನು ಹೇಳ್ತಿಲ್ಲ. ಸೊ ನಾನು ತಪ್ಪು ಮಾಡಿದ್ದಾರೆ ಅದನ್ನ ನಾವು ಅಲ್ಲಿಗೆ ಬಿಟ್ಬಿಡೋಣ ಅಂತ. ಸೊ ಎಲ್ಲರೂ ತಿದ್ಕೊಂಡು ಹೋಗಿದ್ರೆ ನಾವೆಲ್ಲ ಖುಷಿ ಪಡೋಣ ಅಷ್ಟೇ. ಸೊ ಈ ಪ್ರೋಮೋ ನೋಡ್ತಾ ಇದ್ರೆ ತುಂಬಾ ವಿಷಯಗಳಿದೆ, ಬನ್ನಿ ಅದನ್ನ ರಿಯಾಕ್ಟ್ ಮಾಡ್ಕೊಂತ ಹೋಗೋಣ. ಗಾಯ್ಸ್, ನೀವು 1 ರಿಂದ 11 ಯಾರ್ಯಾರು ಯಾವ ಸ್ಥಾನದಲ್ಲಿ ಇರಬೇಕು ಅಂತ ಅನ್ಕೊಂತೀರಾ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ. ಸೊ ಇಲ್ಲಿ ಬಿಗ್ ಬಾಸ್ ಅವರು ಯಾವ ವಿಷಯಕ್ಕೆ ಹೇಳಿದ್ದಾರೆ ಅಂತ ನನಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಪ್ರೋಮೋದಲ್ಲಿ. ಬಟ್ ನನಗೆ ಅನ್ಸಿದ್ದು ಏನಂತಂದ್ರೆ, ಯಾವ ಥರ ಅವರು ಗೇಮ್ ಆಡ್ತಿದ್ದಾರೆ, ಯಾವ ಥರ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ, ಯಾವ ಥರ ಅವರು ಬಿಗ್ ಬಾಸ್ನ ಕನ್ಸಿಡರ್ ಮಾಡಿ ತಮ್ಮ ವ್ಯಕ್ತಿತ್ವ ಆಟಗಳನ್ನ ಆಡ್ತಿದ್ದಾರೆ. ಸೊ ಇಲ್ಲಿ ಪ್ರತಿಯೊಂದು ಕನ್ಸಿಡರ್ ಮಾಡಿ 1 to 11 ರ್ಯಾಂಕಿಂಗ್ ಕೊಡಿ ನೋಡೋಣ. ಸೊ ಈ ಪ್ರೋಮೋದಲ್ಲಿ 2ನೇ ಸ್ಥಾನದಲ್ಲಿ ಗಿಲ್ಲಿ ಅವ್ರನ್ನ ನಿಂದಿರಿಸ್ತೀನಿ ಅಂತ ಧನುಷ್ ಅವರು ಹೇಳ್ತಿದ್ದಾರೆ. ಸೊ ಗಿಲ್ಲಿ ಅವ್ರನ್ನ 2ನೇ ಸ್ಥಾನದಲ್ಲಿ ನಿಲ್ಲಿಸಿರೋದು ಕನ್ಫರ್ಮ್ ಆಗಿದೆ. ಸೊ ಇಲ್ಲಿ ಧನುಷ್ ಅವರು ಯಾಕೆ ನಿನ್ನ 2ನೇ ಸ್ಥಾನದಲ್ಲಿ ನಿಂದಿರಿಸ್ತಿದ್ದೀನಿ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ನೀನು ನಿನ್ನಂತ ಬಂದಾಗ ನೀನು ಸ್ಟ್ಯಾಂಡ್ ತಗೊಂತೀಯ ಅಂತ ಹೇಳಿದ್ದಾರೆ. ಹೌದು, ಅದು ನಿಜ. ಗಿಲ್ಲಿ ತಂದು ಅಂತ ಬಂದಾಗ ತಂದ ವಿಷಯಕ್ಕೆ ಕ್ಲಾರಿಟಿನೂ ಕೊಡ್ತಾನೆ, ಯಾರ ಮಾತನ್ನು ಕೇಳೋದಿಲ್ಲ. ತನ್ನಗೇನು ತನ್ನಂತ ಬಂದಾಗ ಅವ್ನು ಸ್ಟ್ಯಾಂಡ್ ತಗೊಂಡಿದ್ದಾನೆ. ಅವ್ರಿದ್ದಾರೆ, ಇವ್ರಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಅದು ಆ ಸೀನೇ ಇಲ್ಲ ಅವನದು. ಗೆಸ್ಟ್ ಇದ್ದಾರೆ. ಆಮೇಲೆ ಆ ವ್ಯಕ್ತಿ ಅಂದ್ರೆ ಗಿಲ್ಲಿ ಅವರು ತನಗೋಸ್ಕರನೇ ಆಡ್ತಿರೋದು, ಬೇರೆಯವ್ರಿಗೋಸ್ಕರ ಆಗಿರ್ಬೋದು, ಬೇರೆಯವ್ರ ಆಟನ ಹಾಳು ಮಾಡ್ಬೇಕು ಅನ್ನೋದು ಅವ್ರಿಗೆ ತಲೆಲೇ ಇಲ್ಲ. ಅದಕ್ಕಂದ್ರೆ ಅವ್ರ ಗ್ರಾಫ್ ಹೇಗೆ ಹೋಗ್ತಿದ್ದೇನೆ ಸಿ ಅಂತ ಮೇಲೆ ಹೋಗ್ತಿದೆ. ಸೊ ತನಗೋಸ್ಕರ ಸ್ಟ್ಯಾಂಡ್ ತಗೊಂಡಾಗ ಅವರು ಚೆನ್ನಾಗಿ ಆಡ್ತಾರೆ ಅಂತ ನನಗನ್ಸುತ್ತೆ. ಚೆನ್ನಾಗಿ ಆಡ್ತಿದ್ದಾರೆ. ಆಮೇಲೆ ಅವ್ರು ಬಿಗ್ ಬಾಸ್ ಮನೇಲಿ ಬಂದಾಗಿಂದ ಕ್ಲಿಯರ್ ಕಟ್ ಆಗಿ ಅವ್ರಿಗಿದೆ, ನಾನು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ. ಅದ್ರ ತಕ್ಕಂಗೆ ಅವ್ರು ಆಡ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡಿರೋ ಧನುಷ್ ಅವ್ರಿಗೆ ಅವ್ರ ನಂಬರ್ 2 ಅಂತ ಅನಿಸಿದ್ದಾರೆ. ಸೊ ಇಲ್ಲಿ ಅಶ್ವಿನಿ ಅವ್ರು ಏನು ಹೇಳ್ತಾರಂದ್ರೆ, ಇದು ಗಿಲ್ಲಿ ಗೇಮ್ ಆಡಲ್ಲ ಅಂತ. ಅಂದ್ರೆ ರಕ್ಷಿತಾ ಅವ್ರು ಏನು ಹೇಳ್ತಾರಂದ್ರೆ, ಗಿಲ್ಲಿ ಅವರು ಮನೆ ಕೆಲಸ ಮಾಡಲ್ಲ ಅಂತ. ಸೊ ನಾನು ಇಲ್ಲೊಂದು ಪಾಯಿಂಟ್ ಏನು ಹೇಳ್ತೀನಿ ಅಂದ್ರೆ, ಇಲ್ಲಿ ಏನು ಮಾತಾಡ್ತಿದ್ದಾರೆ ಅದನ್ನ ನೀವು ಕೆಟ್ಟವರಾಗಿ ತಿಳ್ಕೊಬೇಡಿ. ಇಲ್ಲಿ ಎಲ್ಲರೂ ಬಂದಿರೋದೇ ಗೆಲ್ಲೋದಕ್ಕೆ ಅಲ್ವಾ? ಇಲ್ಲಿ ಯಾರನ್ನೂ ಬಂದು ಅವರು ಗೆಲ್ಸೋದಕ್ಕೆ ನಿಂತಿಲ್ಲ. ಸೊ ಅವ್ರ ನಂಬರ್ಗೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಹೊರಗಿರೋರಿಗೆ ಅದು ಒಂಥರ ಎಂಟರ್ಟೈನ್ಮೆಂಟ್ ಸಿಗ್ತಿದೆ. ಸೊ ಬಿಗ್ ಬಾಸ್ ಮನೇಲಿ ಇರೋರಿಗೆ ಅವ್ರದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಇದೆ. ಅದನ್ನ ಅವರು ತೋರಿಸ್ಲಿಲ್ಲ ಅಂದ್ರೆ ಅವ್ರು ನೆಗೆಟಿವ್ ಆಗಿ ಕಾಣ್ಬೋದು. ಸೊ ಇಲ್ಲಿ ಎಲ್ಲರೂ ಕ್ವಶನ್ ಮಾಡ್ತಿದ್ದಾರೆ. ಕ್ವಶನ್ ಮಾಡಿ, ಬೇಡ ಅನ್ನಲ್ಲ, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೇಬೇಕು. ಬಟ್ ವ್ಯಾಲಿಡ್ ರೀಸನ್ ಕೊಟ್ಟು ಪ್ರೂವ್ ಮಾಡ್ಕೊಳ್ಳಿ. ನಿಮಗೆ ಏನು ಕರೆಕ್ಟ್ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡು ಹೇಳಿ ಅಂತ ನಂದು. ಆಮೇಲೆ ವಾದ ಮಾಡ್ತೀನಿ ಅಂತ ಹೇಳಿ ರಾಂಗ್ ಸ್ಟೇಟ್ಮೆಂಟ್ ಕೊಡಬಾರ್ದು. ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಕೊಟ್ಟು ಕರೆಕ್ಟಾಗಿ ವಾದ ಮಾಡಬೇಕು ಅಂತ ನಾನು. ಆಮೇಲೆ ರಕ್ಷಿತಾ ಶೆಟ್ಟಿ ಅವರು ಕೆಲಸದ ಬಗ್ಗೆ ಒಂದು ಪಾಯಿಂಟ್ ಇಟ್ಕೊಂಡು ಹೇಳ್ತಿದ್ದಾರೆ. ಇಲ್ಲಿ ರಘು ಅವರು ಗಿಲ್ಲಿನ ತುಂಬಾ ಲೇಸಿಯಸ್ಟ್ ಪರ್ಸನ್ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ನಾನು ಕೂಡ ಎಕ್ಸೆಪ್ಟ್ ಮಾಡ್ತೀನಿ. ಯಾಕಂದ್ರೆ ಅವರು ಸ್ವಲ್ಪ ಗಿಲ್ಲಿ ಅವ್ರು ಲೇಸಿ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಅವ್ರು ಕೆಲಸ ಮಾಡಲ್ಲ ಅಂತ. ಅವ್ರು ಜಾಸ್ತಿ
ಕಳ್ಳಾಟ ಆಡೋದಂತೂ ಗೊತ್ತಿದೆ. ಅದಕ್ಕೆ ಕೂಡ ಅವ್ರಿಗೆ ಇದು ಟ್ಯಾಗ್ ಕೂಡ ಸಿಕ್ಕಿತ್ತು. ಸೊ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡೋಣ, ಓಕೆನಾ? ಸೊ ಇದಕ್ಕೆ ಅವ್ರು 2ನೇ ಪ್ಲೇಸ್ ಅಲ್ಲಿ ಹೆಂಗ್ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ರಘು ಅಣ್ಣ ಇಲ್ಲೊಂದು ಅರ್ಥ ಮಾಡ್ಕೋಬೇಕು. ಸೊ ಈ ಶೋ ನಲ್ಲಿ ಬರೀ ಕೆಲಸ ಮಾಡಕ್ ಬಂದಿದ್ದಾರೆ ಅಂತಲ್ಲ, ಜವಾಬ್ದಾರಿ ತಗೊಂಡು ಮಾಡ್ತಿದ್ದಾರೆ. ಅಂದ್ರೆ ಸ್ವಲ್ಪ ಜನ ತಮ್ಮ ಜವಾಬ್ದಾರಿನ ಕೊಟ್ಟಿರೋ ಕೆಲಸಗಳನ್ನ ಧ್ರುವಂತ್ ಆಗಿರ್ಬೋದು, ಸುರೇಶ್ ಆಗಿರ್ಬೋದು, ರಾಶಿಕ್ ಆಗಿರ್ಬೋದು, ಅವ್ರು ಕೊಟ್ಟಂತ ಕೆಲಸಗಳನ್ನ ಜವಾಬ್ದಾರಿ ತಗೊಂಡು ಮಾಡ್ತಿದ್ದಾರೆ. ಅಲ್ಲೂ ಅವರು ಎಡುತ್ತಿದ್ದಾರೆ, ಬಟ್ ಆದ್ರೂ ಸ್ವಲ್ಪ ಮಾಡ್ತಿದ್ದಾರೆ. ಸ್ವಲ್ಪ ಅಡಿಗೆ ಡಿಪಾರ್ಟ್ಮೆಂಟ್ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಅವ್ರು ಅನ್ಸಿರ್ಬೋದು. ಅವರು ಒಂದ್ ವಿಚಾರ ಅರ್ಥ ಮಾಡ್ಕೋಬೇಕು, ಅಡಿಗೆ ಮಾಡೋದೇ ಮೇನ್ ವಿಚಾರವಾಗಿ ನೋಡ್ತಾರ ಅಂತ. ಆಮೇಲೆ ಇದೇನೆ ಫುಲ್ಲಿ ಮ್ಯಾಂಡೇಟರಿನಾ ಅಂತ ಅವ್ರು ತಿಳ್ಕೊಬೇಕು. ಸೊ ಇಲ್ಲಿ ಕ್ಲಿಯರ್ ಆಗಿ ಗಿಲ್ಲಿ ಕಡೆಯಿಂದ ವಾಪಸ್ ರೆಸ್ಪಾನ್ಸ್ ಬರ್ತಿದೆ. ಸೊ ಅವ್ರು ಏನಂತಾರಂದ್ರೆ, ಯಾವಾಗ್ಲೂ ಮನೆ ಕೆಲಸ ಮಾಡಕ್ ಬಂದಿದ್ದೇನೆ ನಾನು ಅಂತಾರೆ. ಅಲ್ಲ ಅನ್ನೋದು ಅವ್ರ ಪ್ರಾಸ್ಪೆಕ್ಟ್. ಬಟ್ ಇವ್ರ ಪ್ರಕಾರ ಮನೆ ಕೆಲಸ ಮಾಡ್ಬೇಕು, ಅದು ನಮ್ ಜವಾಬ್ದಾರಿ, ನಾವು ಮಾಡ್ಲೇಬೇಕು ಅನ್ನೋದು ರಘು ಅನ್ನೋ ಪ್ರಾಸ್ಪೆಕ್ಟ್. ಸೊ ಗಿಲ್ಲಿ ಹೇಳೋದನ್ನ ರಘು ಅವ್ರು ಅರ್ಥ ಮಾಡ್ಕೋಬೇಕು, ರಘು ಅವ್ರು ಹೇಳೋದನ್ನ ಗಿಲ್ಲಿ ಅವ್ರು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಕ್ಲಿಯರ್ ಆಗುತ್ತೆ ಇದು. ಆಮೇಲೆ ಇನ್ನೊಂದು ಏನು ಹೇಳೋದಂದ್ರೆ, ನಾವಿಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬಾ ಎನಲೈಸ್ ಮಾಡ್ತೀವಿ ನಾವು, ನಮಗೆ ಟೈಮ್ ಸಿಗುತ್ತೆ ಎನಲೈಸ್ ಮಾಡೋದಕ್ಕೆ. ಬಟ್ ಅಲ್ಲಿರೋರಿಗೆ ಅದು ಇರಲ್ಲ, ಸ್ಪಾಟ್ ಆಗಿ ಟಿಕ್ ಅಂತ ಹೇಳ್ಬೇಕಾಗತ್ತೆ. ಸೊ ಆ ಟೈಮಲ್ಲಿ ಆಗುತ್ತೆ ಇದೆಲ್ಲ. ಆಮೇಲೆ ಇಲ್ಲಿ ಪ್ರೊಮೋನ ತುಂಬಾ ಕಟ್ಕಟ್ಟಾಗಿ ಮಾಡಿದ್ದಾರೆ, ರಾಶಿಕಾ ಕೂಡ ಮಾತಾಡಿದ್ದಾರೆ. ಆಮೇಲೆ ಇಲ್ಲಿ ರಘು ಅಣ್ಣ ಹೇಳ್ತಾರೆ, ತಟ್ಟೆನೆ ಇಟ್ಕೊಂಡು ನಿಂತಿರ್ತೀಯ ಅಡುಗೆ ಮನೆಯಲ್ಲಿ. ನನಗನ್ಸಿದೆ ಇದು ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ರಘು ಅಣ್ಣ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಗಿಲ್ಲಿ ಕೂಡ ಒಬ್ಬ ಸ್ಪರ್ಧಿ ಅಲ್ವಾ, ಅವ್ನ್ ಹೊಟ್ಟೆ ಹಸಿದಾಗ ಅವ್ನ್ ತಟ್ಟೆ ಹಿಡ್ಕೊಂಡು ಅಡುಗೆ ಮನೆಯಲ್ಲೇ ಬರಬೇಕು. ಅವ್ನ್ ಬಂದ್ ನಿಂತ್ರೆ ಏನ್ ಪ್ರಾಬ್ಲಮ್ಮು? ನಿಜ ಹೇಳ್ಬೇಕಂದ್ರೆ ಇದು ಏನು ಪ್ರಾಬ್ಲಮ್ಮೇ ಅಲ್ಲ, ಇದಂತೂ ಸತ್ಯ. ಬಟ್ ರಘು ಅಣ್ಣ ಮಾತಾಡ್ತೋ ಮಾತಿನಲ್ಲಿ ತಪ್ಪಿದೆ. ಇಲ್ಲಿ ಏನ್ ಕ್ವಶನ್ ಅರೈಸ್ ಆಗುತ್ತೆ, ರಘು ಅಣ್ಣ ಇಷ್ಟು ದಿವಸ ನೀವು ಮಾಡಿದ್ದೆಲ್ಲ ಪ್ರೀತಿಯಿಂದ ಮಾಡಿದ್ದಲ್ವಾ? ಅಂದ್ರೆ ರಘು ಅಣ್ಣಗೆ ಏನ್ ಅನ್ಸುತ್ತೆ ಅಂದ್ರೆ, ಇಷ್ಟು ದಿವಸ ನೀವು ಪ್ರೀತಿಯಿಂದ ಮಾಡಿಲ್ಲ, ಅವನು ಗಿಲ್ಲಿ ಬರೋದು ಬರೀ ತಿನ್ನೋದಕ್ಕೆ ಬರ್ತಾನೆ ಅಂತ ನಿಮಗ್ ಅನಿಸ್ತಿದೆ ಅಲ್ವಾ? ಇದು ರಾಂಗ್ ರಘು ಅಣ್ಣ. ಆಮೇಲೆ ಇಷ್ಟೆಲ್ಲ ಮನ್ಸಲ್ಲಿ ಇಟ್ಕೊಂಡು ಗಿಲ್ಲಿ ಜೋಡಿ ಹೆಂಗಿದ್ರ ನೀವು? ಸೊ ಹಂಗೇನಾದ್ರೂ ನಿಮಗೆ ಅನ್ಸಿದ್ರೆ ಮೊದ್ಲೇ ಗಿಲ್ಲಿ ಮುಂದೆ ಹೇಳ್ಬೇಕಾಗಿತ್ತು, ಈ ತರ ಇಲ್ಲಿ ಬಂದಾಗ ಹೇಳೋದು ಅವಶ್ಯಕತೆ ಇದ್ದಿದ್ದಿಲ್ಲ. ಆಮೇಲೆ ರಘು ಅಣ್ಣ ನಿನ್ ರೆಸ್ಪಾನ್ಸಿಬಿಲಿಟಿ ನಿನಗೆ ಕೊಟ್ಟಿದ್ದಾರೆ ಅಂದ್ಬಳಕ್ಕೆ ನೀನ್ ಅದನ್ನ ಮಾಡ್ಬೇಕಾಗತ್ತೆ. ಹಾಗಂತ ಹೇಳಿ ಗಿಲ್ಲಿ ಅವ್ರು ಏನು ಮಾಡಿಲ್ಲ ಅಂತಲ್ಲ, ನಾವು ನೋಡಿದೀವಿ, ಎಲ್ಲ ನೋಡಿದೀವಿ, ಅವ್ರು ಎಲ್ಲ ಕೆಲಸನೂ ಮಾಡಿದ್ದಾರೆ. ಆಮೇಲೆ ನೀವ್ ಹೇಳಿದಂಗೆ ಅವ್ರು ಏನು ಕೆಲಸ ಮಾಡಿಲ್ಲ ಅಂತಂದ್ರೆ, ನೀವೇ ಎಷ್ಟೋ ಸಲ ಅವ್ರನ್ನ ಕೆಲಸ ಮಾಡಿಸಿದ್ದೀರಾ. ಬೇಬಿ ಅವರು ಲೇಸಿನೆಸ್ ಆಗಿ ಕೆಲಸ ಮಾಡಿರ್ಬೋದು, ಬಟ್ ಕೆಲಸ ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ, ಮಾಡಿದ್ದಾರೆ. ಯಾಕಂದ್ರೆ ನಾವೆಲ್ಲ ನೋಡಿದೀವಿ ಅವ್ನು ಕೆಲಸ ಮಾಡಿರೋದು. ನೀವ್ ಹೇಳೋದು ಹೇಗಿದೆ ಅಂದ್ರೆ, ಇಲ್ಲಿವರೆಗೂ ನಾವು ಕೆಲಸನೇ ಮಾಡಿಲ್ಲ ಅನ್ನೋ ತರ ಇದೆ. ತಿನ್ನೋಕ್ಕೋಸ್ಕರ ತಟ್ಟೆ ಹಿಡ್ಕೊಂಡು ಬರ್ತಾನೆ ಅನ್ನೋದು ಮಾತಾಡಿದ್ರು ರಘು ಅಣ್ಣ, ಕಂಪ್ಲೀಟ್ಲಿ ರಾಂಗ್ ಇದು. ಆಮೇಲೆ ಇಲ್ಲಿ ಗಿಲ್ಲಿ ಅವರು ರೈಟ್ ಪಾಯಿಂಟ್ಗೆ ರೈಟ್ ಸ್ಟ್ಯಾಂಡ್ ತಗೊಂತಿದ್ದಾರೆ. ಆಮೇಲೆ ಇಲ್ಲಿ ರಘು ಅಣ್ಣ ಏನ್ ಹೇಳ್ತಿದ್ದಾರೆ, ನಾನ್ ಮಾತಾಡ್ಬೇಕಾದ್ರೆ ನೀನ್ ಮಾತಾಡಬೇಡ ಅಂತ. ಅವ್ರ ಪರ್ಸ್ಪೆಕ್ಟಿವ್ ಪ್ರಕಾರ ಅದು ಓಕೆ, ಒಬ್ರು ಮಾತಾಡ್ತಿರ್ಬೇಕಾದ್ರೆ ಇನ್ನೊಬ್ರು ಅಪೋಸಿಟ್ ಇದ್ದರು ಸೈಲೆಂಟ್ ಆಗಿರ್ಬೇಕು, ಆಮೇಲೆ ಅವ್ರು ರೆಸ್ಪಾನ್ಸ್ ಕೊಡ್ಬೇಕು. ಆಮೇಲೆ ಗಿಲ್ಲಿ ಅವರು ಅವ್ರು ಮಾತಾಡ್ಬೇಕಾದ್ರೆ ಇಂಟರ್ಮೀಡಿಯೇಟ್ ಬರಾಕತ್ರೆ, ಕಂಟಿನ್ಯೂ ಎಪಿಸೋಡ್ ನೋಡಿ ಮಾತಾಡೋಣ, ಯಾಕಂದ್ರೆ ನಾವು ಈಗ ಪ್ರೋಮೋ ನೋಡಿ ಜಡ್ಜ್ ಮಾಡೋಕ್ಕಾಗಲ್ಲ, ಓಕೆನಾ? ಅವ್ರೇನಾದ್ರು ಕಂಟಿನ್ಯೂ ಬಂದ್ರೆ ಈ ಮಾತು ಹೇಳೋದಕ್ಕೆ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ರಿಯಾಕ್ಷನ್ ಬರಬೇಕು, ಬರಬಾರ್ದು ಅಂತ ಹೇಳಲ್ಲ, ಬಟ್ ವರ್ಡ್ಗಳಲ್ಲಿ ಲಿಮಿಟ್ ಇರಬೇಕು ಅಂತ ನನಗನ್ಸುತ್ತೆ. ಇಲ್ಲಿ ಗಿಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾರೆ, ರಘು ಅಣ್ಣವರು ಮಾತಾಡಬೇಡ ಅಂತ ಅವ್ರು ಹೇಳ್ತಿದ್ದಾರೆ. ಆಮೇಲೆ ಇಲ್ಲಿ ನಂಬರ್ 1 ಕಾವ್ಯ ಅವರು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಏನ್ ಸ್ಪಷ್ಟನೆ ಕಾಣ್ತಿದೆ ಅಂದ್ರೆ, ಗಿಲ್ಲಿ ಮತ್ತೆ ಕಾವ್ಯ ಅವರು ಮಾತಾಡ್ತಿಲ್ಲ ಅಂತ ಅನ್ಸುತ್ತೆ. ಸೊ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು. ಆಮೇಲೆ ಕಾವ್ಯ ಅವರು ಸೈಡಿಗೆ ನಿಂತ್ಕೊಂಡಿದ್ದಾರೆ. ಸೊ ಇಷ್ಟೊತ್ತು ರಕ್ಷಿತಾ ಅವರೇ ಗಿಲ್ಲಿ ಬಗ್ಗೆ ಮಾತಾಡಿದ್ದು, ಬಟ್ ಇವಾಗ ರಕ್ಷಿತಾ ಅವರೇ ಹೋಗಿ ತಡೆಯೋಕ್ ನೋಡ್ತಿದ್ದಾರೆ. ಸೊ ಸಿಚುವೇಶನ್ ಇದೆ, ಆ ತರ ಮಾತಾಡ್ತಿದ್ದಾರೆ. ಆಮೇಲೆ ಮಾತಾಡೋ ಬರದಲ್ಲಿ ನೀವು ಯಾವ ಪಾಯಿಂಟ್ ಹಾಕಿ ಮಾತಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈ ವಿಷಯದಲ್ಲಿ ತುಂಬಾ ಕಾಂಪ್ಲಿಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ, ಬಟ್ ಈ ವಿಷಯನ ಯಾವ ತರ ಹ್ಯಾಂಡಲ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಈ ಎಪಿಸೋಡ್ ಸಖತ್ತಾಗಿ ಹೋಗುತ್ತೆ ಅನ್ಕೊಂಡಿದ್ದೀನಿ. ಆಮೇಲೆ ಇನ್ ಮುಂದೆ ಅಸಲಿ ಆಟ ಶುರು ಆಗುತ್ತೆ ಅಂತ ಅನ್ಸುತ್ತೆ. ಸೊ ನನ್ನ ಅಭಿಪ್ರಾಯ. ಆಮೇಲೆ ಇನ್ನು ಮುಂದೆ ಸಂಬಂಧ ಇವೆಲ್ಲ ನಡೆಯಲ್ಲ, ಇನ್ ಮುಂದೆ ಎಲ್ಲ ಕಾಂಪಿಟೇಷನ್, ನಾವು ಫಸ್ಟ್ ಬರಬೇಕು, ನಾವು ಕಾಣಿಸ್ಕೋಬೇಕು ಅನ್ನೋದು ಇಲ್ಲೆಲ್ರಿಗೂ ಬರ್ತಾನೆ ಇದೆ. ಆಮೇಲೆ ಇದು ಒಳ್ಳೇದು, ಮತ್ತೆ ಇದರಿಂದ ನಮಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಆಮೇಲೆ ನಾವು ಸೇಫ್ ಗೇಮ್ ಆಡೋದು ಎಲ್ಲ ಚಲೋ ಅಲ್ಲ. ಆಮೇಲೆ ಇಲ್ಲಿ ಆಲ್ರೆಡಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ, ಇನ್ನೂ ಸಿಚುವೇಶನ್ ಟಫ್ ಆಗುತ್ತೆ ಅಂತ ನನಗನ್ಸುತ್ತೆ. ಓಕೆ, ಮತ್ತೆ ಸಿಗೋಣ ಗೈಸ್.